ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅನ್ನೋ ರೀತಿಯಲ್ಲಿ ಆಗೋಗಿದೆ ಈಗಿನ ಪರಿಸ್ಥಿತಿ. ಬಡವರಿಗೂ ಅಷ್ಟೇ, ರೈತರ ವಿಚಾರದಲ್ಲೂ ಕೂಡ ಅಷ್ಟೇ. ರೈತರಿಗೆ ಸಬ್ಸಿಡಿ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಗೋದಾಮನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರು ಉತ್ತರ ಗೆಜ್ಜದಹಳ್ಳಿಯಲ್ಲಿರುವಂತಹ ಗೋಡೌನ್ 190 ಟನ್ ಯೂರಿಯಾ ಜಪ್ತಿಯನ್ನ ಮಾಡಿ ಗೋದಾಮಿಗೆ ಬೀಗವನ್ನ ಜಡಿದಿದ್ದಾರೆ. ರೈತರಿಗೆ ಸಬ್ಸಿಡಿ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರೋದು. ಪಬ್ಲಿಕ್ ಟಿವಿ ನಿರಂತರವಾಗಿ ಈ ಬಗ್ಗೆ ವರದಿಯನ್ನ ಮಾಡಿದ ನಂತರ ಗೋದಾಮನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಉತ್ತರ ಗೆಜ್ಜದಹಳ್ಳಿಯಲ್ಲಿರುವಂತಹ ಗೋಡೌನ್ ಅನ್ನ ಈಗ ಸೀಸ್ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಗೋಡಾಮನ್ನ ತಗೊಂಡಿದ್ರಂತೆ. ಅದಕ್ಕಿಂತಲೂ ಮುಂಚೆ ಇನ್ನೆಲ್ಲಿ ಈ ರೀತಿಯಾದಂಥ ವ್ಯವಹಾರವನ್ನ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಯಾವ್ಯಾವ ರೀತಿಯಲ್ಲಿ ಸಬ್ಸಿಡಿ ಇರುವಂತಹ ಯೂರಿಯಾವನ್ನ ತಗೊಂಡು ಬರ್ತಾ ಇದ್ರು, ಎಲ್ಲಿದ್ದು, ಯಾವ ಜಿಲ್ಲೆಯದ್ದು ಅನ್ನುವಂಥದ್ದು ಬೇಕಾಗಿದೆ. ಯಾವ ಅಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾನೆ, ಆ ಅಧಿಕಾರಿಯನ್ನ ಡಿಸ್ಮಿಸ್ ಮಾಡಬೇಕು, ವಜಾ ಮಾಡಬೇಕು. ಕೇವಲ ಸಸ್ಪೆಂಡ್ ಮಾಡ್ಕೊಂಡು ಕೊಡೋ ಹಾಗಿಲ್ಲ ಅಧಿಕಾರಿಯನ್ನ. ರೈತರ ಜೊತೆಗೆ ಆಟ ಆಡುವಂತ ಈ ಅಧಿಕಾರಿಗಳು ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ಕೃಷಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ಕೊಂಡು ನಾನೇನೋ ಮಾಡ್ತೀನಿ ಅಂತ ಇದೆಯಲ್ಲ ನೋಡಿ, ಸೀಸ್ ಮಾಡ್ತಾ ಇದ್ದಾರೆ. 190 ಟನ್ 190 ಟನ್ ಈಗ ಸೀಸ್ ಮಾಡ್ತಾ ಇರೋದು. ಈ ರೀತಿಯಾಗಿ ಮಾಡೋದಾದ್ರೆ ಪಾಪ ರೈತರಿಗೆ ಬೇಕಾಗಿರೋದು ಎಲ್ಲಿ ಸಿಗುತ್ತೆ? ರೈತರಲ್ಲಿ ಬಡ್ಕೊಳ್ತಾ ಇರ್ತಾರೆ, ನಮಗೆ ಸಬ್ಸಿಡಿ ರಹಿತವಾಗಿ ಕೊಡ್ತಾ ಇಲ್ಲ, ಸಬ್ಸಿಡಿ ಸಹಿತವಾಗಿ ಕೊಡ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ ಅಂತ ಬಾಯ್ ಬಡ್ಕೊಳ್ತಾರೆ. ಇಲ್ಲಿ ನೋಡಿದ್ರೆ ಕಾಳಸಂತೆಯಲ್ಲಿ ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಸೀಸ್ ಕೂಡ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಮುಂದೇನಾಗುತ್ತೆ ಇಲ್ಲಿನ ಪರಿಸ್ಥಿತಿ? ಎಲ್ಲಿದ್ದಾರೆ ಇದರ ಅವನು ಓನರ್? ಯಾವನು? ಎಲ್ಲೋದ ಅವನು? ತಜೀರ್ ಖಾನ್ ಎಲ್ಲೋದ ಅವನು? ಅರುಣ್, ದಾಳಿ ಮಾಡಿದಂಥ ವೇಳೆಯಲ್ಲಿ ಇದನ್ನು ಬಾಡಿಗೆ ಪಡೆದಿದ್ದಂಥ ತಜೀರ್ ಖಾನ್ ಇರಲಿಲ್ಲ, ಬದಲಾಗಿ ಕೆಲವು ಸಿಬ್ಬಂದಿ ಮಾತ್ರ ಇದ್ದರು. ಈಗ ಸದ್ಯಕ್ಕೀಗ ನೀವು ಆ ಗೋಡೌನ್ ನೋಡ್ಬೋದು. ಗೋಡೌನ್ ಈಗಷ್ಟೇ ಕೃಷಿ ಅಧಿಕಾರಿಗಳು ಬಂದು ಅದನ್ನೆಲ್ಲವನ್ನು ಕೂಡ ಎಷ್ಟು ಮೂಟೆ ಇದ್ದಾವೆ, ಎಲ್ಲಿಂದ ಬಂದಿದೆ, ಅದರ ನಂಬರ್ ಏನು ಎಲ್ಲವನ್ನು ಪಡ್ಕೊಂಡು ಈಗ ಸಂಪೂರ್ಣವಾಗಿ ಗೋಡೌನ್ನ ಕೆಲವೇ ನಿಮಿಷಗಳ ಹಿಂದೆ ಸೀಸ್ ಮಾಡಿರುವಂಥದ್ದು. ಸೀಸ್ ಮೆಟೀರಿಯಲ್ ನಾಟ್ ಫಾರ್ ಸೇಲ್ ನೀವು ಅಂತ ಬೋಲ್ಡ್ ಕೂಡ ಹಾಕಿರುವಂಥದ್ದು. ಇಲ್ಲಿ ನೋಡಿ, ಎಚ್ಚರಿಕೆ ಅಂತ ಕೂಡ ಹಾಕಿ ಕರ್ನಾಟಕ ರಾಜ್ಯ ಸರ್ಕಾರ, ಕೃಷಿ ಇಲಾಖೆ, ಬೆಂಗಳೂರು ಜಿಲ್ಲೆ ಇಲ್ಲಿಂದ ಮಾಡಿರೋದು. ಗೆಜ್ಜಗದಹಳ್ಳಿ ಮುಖ್ಯ ರಸ್ತೆ, ಶಿವನಪುರ ಗ್ರಾಮ, ಶಿವನಪುರ ಪೋಸ್ಟು, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ, ಇಲ್ಲಿಗೆ ಅಡ್ರೆಸ್ ಮಾಡಿ ಇವತ್ತು ಸೀಸ್ ಮಾಡಿರುವಂಥದ್ದು. ಈಗ ಅಸಲಿಗೆ ಈಗ ಬೇಕಾಗಿರುವಂಥದ್ದು ಏನು ಅಂದರೆ, ಇಷ್ಟೊಂದು ದೊಡ್ಡ ಮಟ್ಟದ ಯೂರಿಯಾ ಇಲ್ಲಿಗೆ ಯಾವ ರೀತಿ ಬಂತು, ಬರೀ ಕರ್ನಾಟಕದಿಂದ ಬಂತ, ಈಗಾಗಲೇ ಕೃಷಿ ಸಚಿವರು ಹೇಳಿದಂತೆ ಬೇರೆ ಕಡೆಗಳಿಂದ ಏನಾದರೂ ತಗೊಂಬಂದ್ರ ಅನ್ನೋದು ಈಗ DRA ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಅದು ತನಿಖೆ ಒಂದು ಕಡೆ ಮಾಡ್ತಿದ್ರು ಕೂಡ ಇಲ್ಲಿ ನಿಜಕ್ಕೂ ರೈತರಿಗೆ ಸಿಗಬೇಕಾಗಿದ್ದಂಥ ಇಷ್ಟೊಂದು ದೊಡ್ಡ ಮಟ್ಟದ ಯೂರಿಯಾವನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಶಾಕಿಂಗ್ ವಿಚಾರ. ರೈತರ ಪರ ಅಂತ ಹೇಳ್ಕೊಳ್ಳುವಂಥ ರಾಜ್ಯ ಸರ್ಕಾರ ಏನಿರ್ಬೋದು, ಈ ರೀತಿಯಾಗಿ ಬೇರೆಯವರಿಗೆ ರೈತರಿಗೆ ವಂಚನೆ ಮಾಡಿ ಕೊಡ್ತಿರುವಂಥದ್ದು ನಿಜಕ್ಕೂ ಇದನ್ನು ಯಾರು ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಏನೋ 100 ಮೂಟೆ 50 ಮೂಟೆ ಆಗಿದ್ರೆ ಓಕೆ, 4,000 ಚೀಲಗಳನ್ನು ಇಲ್ಲಿ ತಗೊಂಡ್ಬಂದು ಇದನ್ನು 50 kg ಕನ್ವರ್ಟ್ ಮಾಡಿ ಬೇರೆ ಈ ಕಡೆ ಕಳಿಸ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗುವಂಥದ್ದು. ನಿಜಕ್ಕೂ ನೋಡಿ, ಈ ಜಾಗದ ಯಾವ ರೀತಿ ಅಂತ ಜಾಗವನ್ನ ಇವರು ಹಿಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಜಾಗ ಏನಿದೆ, ಈ ಜಾಗದಲ್ಲಿ ಬರೀ ಗೋಡೌನ್ ಮಾತ್ರ. ಉಮೇಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ.